ನಮಸ್ಕಾರ ವೀಕ್ಷಕರೇ, ತುಂಬಾನೇ ಸೀರಿಯಸ್ ನ್ಯೂಸ್ ಇದೆ ವೀಕ್ಷಕರ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ಏನಾದರೂ ಈ ತಪ್ಪುಗಳನ್ನು ಮಾಡಿದ್ರೆ ನಿಮಗೆ 11ನೇ ಕಂತಿನ ಇಟ್ಕೊಂಡು ಮುಂದಿನ ಯಾವುದೇ ರೀತಿಯಾದಂತಹ ಕಂತುಗಳು ಬರೋದಿಲ್ಲ, ಇಲ್ಲಿಗೆನೆ ಸ್ಟಾಪ್ ಆಗುತ್ತೆ. ಹಿಂದಿನ ಕಂತುಗಳಂತೂ ಬಂದಿದ್ದಾವೆ ಅಂದ್ಕೊಳ್ಳಿ, ಬಂದಿರ್ತವೆ. ಸೊ ಆದರೆ ಇನ್ಮೇಲಿಂದ ಯಾವುದೇ ರೀತಿಯ ಕಂತುಗಳು ಬರೋದಿಲ್ಲ. ಸೊ ನಿಮ್ಮ ರೇಷನ್ ಕಾರ್ಡ್ ಕೂಡ ಡೆಡ್ ಆಗತ್ತೆ, 100% ಆಗತ್ತೆ. ಇದು ಸಿದ್ದರಾಮಯ್ಯನವರು DKC ಅವರು ಹೇಳಿರುವಂತಹ ಮಾಹಿತಿ, ಮತ್ತೆ ಪೇಪರ್ನಲ್ಲಿ ಕೂಡ ಇದು ಬಂದಿತ್ತು. ಸೊ ನೀವೇನಾದ್ರೂ ಹಿರಿಯರು ಇದ್ರೆ ಆದಷ್ಟು ಓದ್ತಾ ಇರ್ತಾರೆ ಹಿರಿಯರು, ಅವ್ರಿಗಂತೂ ಗೊತ್ತಿರುತ್ತೆ ವೀಕ್ಷಕರೇ. ಸೊ ನೀವು ಏನಾದ್ರೂ ಈ ತಪ್ಪುಗಳನ್ನ ಮಾಡಿದ್ರೆ ನಿಮಗೂ ಕೂಡ ಇನ್ಮೇಲಿಂದ ಯಾವುದೇ ರೀತಿಯ ಗೃಹಲಕ್ಷ್ಮಿ ಯೋಜನೆ ಆಗಿರಲಿ, ಅನ್ನಭಾಗ್ಯ ಯೋಜನೆ ಹಣ ಆಗಿರಲಿ, ಅನ್ನಭಾಗ್ಯ ಯೋಜನೆ ಹಣ ಬಿಡಿ, ರೇಷನ್ ಕೂಡ ಸಿಗಲ್ಲ ನಿಮಗೆ. ಒಂದು ರೇಷನ್ ಕಾರ್ಡ್ ಏನಿದೆ ಅಲ್ಲ ಅದನ್ನೇ ಡೆಡ್ ಮಾಡಿ ಬಿಡ್ತಾರೆ. ಸೊ ಹಾಗಾದ್ರೆ ಈ ಒಂದು ತಪ್ಪುಗಳು ಯಾವ್ಯಾವುದವೆ, ಸೊ ನಾವು ಏನು ತಪ್ಪು ಮಾಡಿದೀವಿ ಅಂತ ನಮಗೆ ಈ ಒಂದು ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ಸೊ ಇಂತಹ ಕ್ವಶನ್ಗಳು ಸಾಕಷ್ಟು ನಿಮ್ಮ ತಲೆಯಲ್ಲಿ ಇರುತ್ತೆ. ಸೊ ಈ ಒಂದು ಪಟ್ಟಿಯನ್ನು ಹೇಗೆ ಚೆಕ್ ಮಾಡ್ಕೊಳ್ಳೋದು, ಈ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿದೆ, ಸೊ ಎಲ್ಲ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾದ್ರೆ ನೀವೇನು ಮಾಡ್ಬೇಕಂದ್ರೆ ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಬಾರ್ದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳಲ್ಲ, ನಿಮ್ಗೆ ಇಷ್ಟ ಆದರೆ ವಿಡಿಯೋ ಇಂಪಾರ್ಟೆಂಟ್ ಅನಿಸಿದ್ರೆ, ನಿಮಗೆ ಅರ್ಥ ಆಗಿದ್ರೆ ಮುಖ್ಯವಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ. ಮುಂದಿನ ಎಲ್ಲ ಒಂದು ವಿಡಿಯೋಗಳನ್ನ ನೋಡಲಿಕ್ಕೆ, ಇಂಪಾರ್ಟೆಂಟ್ ಮಾಹಿತಿಗಳನ್ನ ತಿಳ್ಕೊಳ್ಳಿಕ್ಕೆ ಸಬ್ಸ್ಕ್ರೈಬ್ ಮಾಡ್ತೀರಾ. ಈಗ ಡೈರೆಕ್ಟಾಗಿ ಪಾಯಿಂಟ್ಗೆ ಬಂದ್ಬಿಡೋಣ ವೀಕ್ಷಕರೇ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಜನರು ಮಹಿಳೆಯರು ಈಗ ಫಲಾನುಭವಿಗಳಾಗಿ ಒಂದು ಹಣವನ್ನು ಪಡಿತಾ ಇದ್ದಾರೆ. ಸೊ ಹಾಗಾದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ನೀವು ಹೊರಬಿದ್ರೆ, ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಕೇಳಿ, ಇಲ್ಲಿ ಮುಂದೆ ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂತಂದ್ರೆ ಮಹಾಲಕ್ಷ್ಮಿ ಯೋಜನೆ ಮುಖಾಂತರ 1 ಲಕ್ಷ ರೂಪಾಯಿ ಕೊಡೋರಿದ್ದಾರೆ. ಸೊ ಹಾಗಾದ್ರೆ ಆ 1 ಲಕ್ಷ ರೂಪಾಯಿ ಹಣ ಕೂಡ ನೀವು ಕಳ್ಕೊಂಡ್ಬಿಡ್ತೀರಾ. ನಿಮ್ಗೆ ಹೇಳ್ತಾ ಇದ್ದೀನಿ, ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಕೇಳಿ, ಮಹಾಲಕ್ಷ್ಮಿ ಯೋಜನೆ ಮುಖಾಂತರ 1 ಲಕ್ಷ ರೂಪಾಯಿ ಸಿಗ್ತದಲ್ಲ, ಸೊ ಅದನ್ನು ಕೂಡ ಕಳ್ಕೊಂಡ್ಬಿಡ್ತೀರಾ. ಹಾಗಾದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ನೀವೇನು ತಪ್ಪು ಮಾಡ್ತಿದ್ರ ಏನಿಲ್ಲ ತಿಳ್ಕೊಂಡು ಕರೆಕ್ಟಾಗಿ ತಿದ್ಕೊಳ್ಳಿ ಬೇಗನೆ. ಸೊ ಟೈಮ್ ಇಲ್ಲ ನೋಡಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ ಅಮೌಂಟನ್ನು ಪಡಿತಾ ಹೋಗ್ತಾ ಇದ್ದಾರೆ. ಸೊ ನಿಮಗೆ ಇನ್ಮೇಲಿಂದ ಅಮೌಂಟ್ ಯಾಕೆ ಬರಲ್ಲ, ಯಾಕೆ ಸ್ಟಾಪ್ ಆಗುತ್ತೆ ಅನ್ನೋದಾದ್ರೆ, ಇಲ್ಲಿ ಹೇಗಾಗ್ತಾ ಇದೆ, ಈಗ ಒಂದೇ ಮನೆಯಲ್ಲಿ ಅಣ್ಣ ತಮ್ಮಂದಿರಿರ್ತಾರೆ, ಒಬ್ಬ ಹಿರಿಯ ಮನುಷ್ಯರಿರ್ತಾರೆ ಅನ್ಕೊಳ್ಳಿ, ಒಂದು ಗಂಡ ಹೆಂಡತಿಯರು ಹಿರಿಯರಾಗಿರ್ತಾರೆ, ಅವ್ರ ಮಕ್ಕಳು ಒಂದು 2 ಗಂಡ ಮಕ್ಕಳು ಇರ್ತಾರೆ. ಓಕೆನಾ, ಕರೆಕ್ಟಾಗಿ ಕೇಳಿಸ್ಕೊತಾ ಹೋಗಿ, 2 ಗಂಡು ಮಕ್ಕಳು ಇರ್ತಾರೆ. ಸೊ ಆ ಒಂದು 2 ಗಂಡು ಮಕ್ಕಳಿಗೆ ಏನು ಮಾಡ್ತಾರೆ, ಈಗ ಒಂದೇ ಒಂದು ರೇಷನ್ ಕಾರ್ಡ್ ಮೊದಲಿಗೆ ಇರುತ್ತೆ, ಒಂದು ತಂದೆ ತಾಯಿ ಹೆಸರ್ಲೇನೆ, ಹಿರಿಯ ಮಹಿಳೆ ಹೆಸರ್ಲೇನೆ ಇರ್ತೈತೆ. ಅದರೊಳಗನೆ ಇವ್ರದ್ದು ಹೆಸರು ಕೂಡ ಸೇರ್ಪಡೆ ಆಗಿರುತ್ತೆ, ಗಂಡ ಹೆಂಡತಿಯರದು ಮತ್ತೆ ಈ ಕಡೆಗೆ ಅಣ್ಣ ತಮ್ಮಂದಿರ ಗಂಡ ಹೆಂಡತಿಗಳದ್ದು ಸೇರಿಸಿ ಟೋಟಲ್ ಆಗಿ ಒಂದೇ ರೇಷನ್ ಕಾರ್ಡಲ್ಲಿ ಬಹಳ ಜನ ಇರ್ತಾರೆ. ಸೊ ಅಂತಹ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಇಂತಹ ಒಂದು ಗೃಹಲಕ್ಷ್ಮಿ ಯೋಜನೆ ಅಂತಹ ಮಹಾಲಕ್ಷ್ಮಿ ಯೋಜನೆ ಅಂತಹ ಸ್ಕೀಮ್ಸ್ಗಳು ಬಂದ ಮೇಲೆ ಏನು ಮಾಡ್ತಾರೆ, ಬೇರೆ ಬೇರೆ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೋತಾರೆ. ಇವ್ರದೊಂದು ಮತ್ತೆ ಆ ಒಂದು ಹುಡುಗಂದೊಂದು ಮತ್ತೊಬ್ಬ ಹುಡುಗಂದೊಂದು, ಟೋಟಲ್ ಆಗಿ ಒಂದೇ ಮನೆಯಲ್ಲಿ 3 ರೇಷನ್ ಕಾರ್ಡ್ಗಳಾಗ್ಬಿಡ್ತವೆ. ಹಾಗಾದ್ರೆ ನಿಮ್ಗೆ 3 ಲಕ್ಷ ರೂಪಾಯಿ ಕೊಡ್ಬೇಕಾ ಸರ್ಕಾರ ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ? ಈ ಕಡೆಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 6,000 ಅಮೌಂಟ್ ಕೊಡ್ಬೇಕಾ ಒಂದೇ ಕಂತಿನಲ್ಲಿ? ಇದಕ್ಕೋಸ್ಕರನೇ ಅವರು ತೆಗೆದು ಹಾಕ್ತಾ ಇದ್ದಾರೆ. ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಒಂದೇ ಮನೆಯಲ್ಲಿ ಇದ್ಕೊಂಡು ಬೇರೆ ಬೇರೆ ರೇಷನ್ ಕಾರ್ಡ್ಗಳನ್ನ ನೀವು ಮಾಡಿಸ್ತಾ ಇದ್ರೆ, ಈಗ ಮಾಡಿಸ್ಕೊಂಡಿದ್ದಾರೆ, ನೀವು ಮಾಡಿಸ್ಕೊಂಡಿಲ್ಲ ಅಂದ್ರೆ ಅದಕ್ಕೇನಿಲ್ಲ. ಈಗ ನೋಡ್ತಾ ಇರೋರಿಗೆ ನೀವು ಮಾಡಿಸ್ಕೊಂಡಿರ್ಲಿಲ್ಲ ಅಂದ್ರೆ ಏನು ವರಿ ಮಾಡ್ಕೋಬೇಡಿ, ಅದರಲ್ಲಿ ಮಾಡಿಸ್ಕೊಂಡವರು ಬಹಳಷ್ಟು ಜನ ಇದ್ದಾರೆ. ಇದಕ್ಕೋಸ್ಕರನೇ ಪೇಪರಲ್ಲಿ ಅವ್ರು ಬಿಟ್ಟಿರೋದು, ಮಾಹಿತಿಯನ್ನು ಹೊರಡಿಸಿರೋದು, ಅದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರೋದು. ಸೊ ಇದನ್ನ ಬಹಳಷ್ಟು ಜನ ಮಾಡ್ತಾ ಇದ್ದಾರೆ. ಈಗ ಒಂದು ಮನೆಯಲ್ಲಿ ಅಣ್ಣ ತಮ್ಮಂದಿರು ಸಹಜವಾಗಿರ್ತಾರೆ, ಹೌದಲ್ವಾ? ಸೊ ಅಂತಹ ಸಂದರ್ಭದಲ್ಲಿ ಬೇರೆ ಬೇರೆ ರೇಷನ್ ಕಾರ್ಡ್ ಮಾಡ್ಕೊಂಡು ಅಮೌಂಟನ್ನು ಪಡಿತಾ ಹೋದ್ರೆ ಗೌರ್ಮೆಂಟ್ಗೆನೆ ಲಾಸ್ ಆಗ್ತಾ ಇರುತ್ತೆ. ಇದು ಅದಕ್ಕೋಸ್ಕರ ಈ ಒಂದು ಖಡಕ್ ಆದಂತಹ ಎಚ್ಚರಿಕೆನ ಕೊಟ್ಟಿದ್ದಾರೆ. ಸೊ ಮುಂದೆ ನಾವೇನಾದ್ರೂ ನಿಮ್ಮ ಮೇಲೆ ಆಕ್ಷನ್ ಕೂಡ ತಗೋಬಹುದು ಅಂತ ಮಾಹಿತಿಯನ್ನ ತಿಳಿಸಿದ್ದಾರೆ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಅನ್ನೋದಾದ್ರೆ, ನೀವು ಒಂದು ಬೇರೆ ಬೇರೆ ಮನೆಗಳಲ್ಲಿದ್ದು, ನೀವು ಅಣ್ಣ ತಮ್ಮದಿರೇ ಇದ್ದೀರಾ, ನಿಮ್ಮ ಒಂದು ತಂದೆ ಒಬ್ಬರೇ ಇದ್ದಾರೆ. ಸೊ ಹಾಗಾದ್ರೆ ನಿಮ್ಮ 3 ಮನೆಗಳು ಬೇರೆ ಬೇರೆ ಇದಾವೆ. ಇಲ್ಲಿ ತಂದೆ ತಾಯಿ ಮನೆಗಳನ್ನ ಬೇರೆ ಮನೆಯಲ್ಲಿ ಇರ್ತಾರೆ, ಈ ಕಡೆಗೆ ನಿಮ್ಮ ಒಂದು ಅಣ್ಣ ಬೇರೆ ಮನೆಯಲ್ಲಿ ಇರ್ತಾನೆ, ತಮ್ಮ ಬೇರೆ ಮನೆಯಲ್ಲಿ ಇರ್ತಾನೆ. ಅಂತಹ ಸಂದರ್ಭದಲ್ಲಿ ಬೇರೆ 3 ರೇಷನ್ ಕಾರ್ಡ್ಗಳು ಬೇರೆ ಬೇರೆ ಇದ್ರೆ ನಡೆಯುತ್ತೆ. ಒಂದೇ ಓಣಿಯಲ್ಲಿ ಬೇರೆ ಬೇರೆ ಮನೆಯಲ್ಲಿ ನಡೆಯುತ್ತೆ. ಈಗ ಒಂದು ಏರಿಯಾ ಅನ್ಕೊಳ್ಳಿ, ಒಂದೇ ತಾಲೂಕಿನಲ್ಲಿ, ಒಂದೇ ಊರಲ್ಲಿ, ಒಂದೇ ಒಂದು ಏರಿಯಾದಲ್ಲಿ ಬೇರೆ ಬೇರೆ ಮನೆಯಲ್ಲಿ 3 ಜನ ಬೇರೆ ಬೇರೆ ಮನೆಯಲ್ಲಿ ಇರ್ತಾರೆ, 3 ರೇಷನ್ ಕಾರ್ಡ್ಗಳು ಇರ್ತವೆ. ಸೊ ಅಂತಹ ಸಂದರ್ಭದಲ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ, ನಡೆಯುತ್ತೆ.
ಆದರೆ ಇಲ್ಲಿ ಒಂದೇ ಒಂದು ದೊಡ್ಡ ಮನೆಯಲ್ಲಿ 3 ಜನ ವಾಸವಾಗಿದ್ದು 3 ರೇಷನ್ ಕಾರ್ಡ್ಗಳನ್ನು ಮಾಡಿಸಿದ್ದೆ ಆದರೆ 2 ರೇಷನ್ ಕಾರ್ಡ್ಗಳನ್ನು ಡೆಡ್ ಮಾಡ್ತಾರೆ, ಒಂದೇ ಒಂದು ರೇಷನ್ ಕಾರ್ಡ್ ಇಡ್ತಾರೆ ಅಥವಾ ಅದನ್ನು ಕೂಡ ಡೆಡ್ ಮಾಡುವ ಸಾಧ್ಯತೆ ಇರುತ್ತೆ. ಮತ್ತೊಂದು ಸರಿ ನೀವೆಲ್ಲದು ರೇಷನ್ ಕಾರ್ಡ್ ಒಂದೇ ಮಾಡಿಸ್ಬೇಕಾಗತ್ತೆ. ಇಲ್ಲಾಂದರೆ ಬೇಗನೆ ನೀವು ಸೇರ್ಪಡೆ ಮಾಡ್ಕೊಳ್ಳಿ ಒಂದೇ ರೇಷನ್ ಕಾರ್ಡ್ಗಳಲ್ಲಿ. ನೀವೇನಾದರೂ ಒಂದೇ ಮನೆಯಲ್ಲಿ ವಾಸವಾಗಿದ್ದರೆ ನಿಮ್ಮ ಇಬ್ಬರದು ಏನಿದಿಲ್ಲ ಒಬ್ಬರದ್ದೇ ರೇಷನ್ ಕಾರ್ಡ್ನಲ್ಲಿ ಸೇರ್ಪಡೆ ಮಾಡ್ಕೊಂಡ್ಬಿಡಿ. ಸೊ ಇದೇ ಒಂದು ಮಾಹಿತಿಯನ್ನು ಒಂದು ರಾಜ್ಯ ಸರ್ಕಾರದವರು ಹೊರಡಿಸಿರುವಂಥದ್ದು ವೀಕ್ಷಕರೇ. ಸೊ ಈಗ ಒಂದು ಮಾಹಿತಿ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೇನೆ. ಈಗ ಚೆಕ್ ಮಾಡುವ ಅವಶ್ಯಕತೆ ಇಲ್ಲ ವೀಕ್ಷಕರೇ. ಆ ಒಂದು ಯಾರ್ದು ಪಟ್ಟಿ ಲಿಸ್ಟ್ ಇದೆ ನೋಡಿ, ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಬೇಕಾದರೆ ಆ ಒಂದು ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಅಲ್ಲಿಂದ ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿಯೇ ಆ ಒಂದು ಪಟ್ಟಿಯನ್ನು ಲಿಸ್ಟನ್ನು ಚೆಕ್ ಮಾಡ್ಕೋಬೋದು. ನಿಮ್ಮ ಒಂದು ಜಿಲ್ಲಾದ ಹಾಕಬೇಕಾಗತ್ತೆ, ನಿಮ್ಮ ಒಂದು ತಾಲೂಕಿನ ಒಂದು ಹೆಸರು ಹಾಕಬೇಕಾಗತ್ತೆ. ನೆಕ್ಸ್ಟು ನಿಮ್ಮ ಒಂದು ಏರಿಯಾದ ಹಾಕಿದ್ರೆ ನಿಮಗೆ ಒಂದು ಲಿಸ್ಟ್ ಪಟ್ಟಿ ಬಿಡುಗಡೆ ಆಗುತ್ತೆ. ಪಟ್ಟಿ ಬಿಡುಗಡೆ ಆದ ತಕ್ಷಣ ಆ ಪಟ್ಟಿಯಲ್ಲಿ ಹೆಸರಿದ್ರೆ ನಿಮ್ಮದು ಆ ಒಂದು ಪಟ್ಟಿಯಲ್ಲಿ ಹೆಸರಿದ್ರೆ ನಿಮಗೆ ಅಮೌಂಟು ಬರಲ್ಲ ಮತ್ತು ರೇಷನ್ ಕಾರ್ಡೇ ಡೆಡ್ ಆಗಿಬಿಟ್ಟಿರುತ್ತೆ ಅಂತ ಅರ್ಥ ನೋಡಿ. ಸೊ ಒಂದು ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ, ಅಲ್ಲಿಂದ ಹೋಗಿ ವಾಚ್ ಮಾಡಿಕೊಂಡು ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳ್ಕೊಬೋದು. ವೀಕ್ಷಕರೇ ಈ ಒಂದು ಮಾಹಿತಿ ಅರ್ಥ ಆಗುತ್ತೆ ಅಂತ ಅನ್ಕೋತೇನೆ. ಕ್ಲಾರಿಫಿಕೇಶನ್ ಸಿಕ್ಕಿರಬೇಕು ನಿಮಗೆ. ಒಂದೇ ಮನೆಯಲ್ಲಿದ್ದು ಹೊಸವಾಗಿದ್ದು ಬೇರೆ ಬೇರೆ ರೇಷನ್ ಕಾರ್ಡ್ ಹೊಂದಿದ್ರೆ ನಿಮ್ಮದು ಡೆಡ್ ಆಟೋಮೆಟಿಕ್ ಆಗಿ ಮಾಡ್ತಾರೆ. ಈಗಾಗಲೇ ಮಾಡ್ತಾ ಇದ್ರು ಕೂಡ ಅದಕ್ಕೊಂದು ಟೀಮ್ ಕೂಡ ಸಪ್ರೇಟ್ ಆಗಿನೇ ರೆಡಿ ಮಾಡಿಬಿಟ್ಟಿದ್ದಾರೆ. ಸೊ ವೀಕ್ಷಕರೇ ಈ ಒಂದು ಮಾಹಿತಿ ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ. ಯಾಕಂದರೆ ಬಹಳಷ್ಟು ಇಂಪಾರ್ಟೆಂಟ್ ಮಾಹಿತಿ. ಯಾಕಂದರೆ ಬಹಳಷ್ಟು ಲಕ್ಷಾಂತರ ಜನರದು ರೇಷನ್ ಕಾರ್ಡ್ಗಳನ್ನು ಡೆಡ್ ಮಾಡ್ತಾ ಇದ್ದಾರೆ. ಇದು ರಿಯಲ್ ಆಗಿರುವಂತಹ ನ್ಯೂಸು, ಪೇಪರ್ನಲ್ಲಿಯೇ ಬಂದಿದೆ. ನೀವು ಬೇಕಾದರೆ ಪೇಪರ್ನ ಹಿಂದಿನ 1-2 ದಿನಗಳ ಹಿಂದಿನ ಪೇಪರ್ಗಳನ್ನ ಚೆಕ್ ಮಾಡ್ಕೋಬಹುದು. ಸೊ ಹಾಗಾದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.